ಆ ಸೆಲ್ ರೀಜನರೇಷನ್ ಮಾಡೋದು ಇವರ ಕೆಲಸ, ಮತ್ತೆ ಸೆಲ್ ನ ಹುಟ್ಟಾಕೋದು. ನಮ್ಮ ಫ್ರೆಂಡ್ ಸೆಲೆಬ್ರಿಟಿ ಸುಂದರಾಜ್ ಅವರು ಏನೋ ಆರ್ಟಿನಗರಿಗೆ ಬಂದಿದ್ದಾರೆ. ಅವ್ರು ನೋಡ್ರಿ ಈಗಲೂ 70+ ಹೆಂಗ್ ಡ್ಯಾನ್ಸ್ ಮಾಡ್ತಾರಂದ್ರೆ, ಎಸ್ಪೆಷಲಿ ಪ್ಲಾಂಟ್ ಬೇಸ್ಡ್ ಏನು ಹೇಳ್ಕೊಟ್ಟಿದ್ದಾರೆ. 100% ಇಟ್ಸ್ ಪ್ಲಾಂಟ್ ಬೇಸ್ಡ್, ಸಸ್ಯ ಆಧಾರಿತ. ಇದು ಆಮೇಲೆ ಕಾಯಿಲೆ ಬಂದಂತ ತಂದೆ ಮೇಲೆ ಮಾಡಿ ನಮಗೆ ಹೀಗಾಗಿರ್ಬೇಕಾದ್ರೆ ಇದನ್ನು ಯಾಕೆ ನಾನು ಬೇರೆಯವರಿಗೆ ಕೊಡಬಾರ್ದು ಅಂತ ಹೇಳಿ ಅದು ಮಾಡೋದು. ಇದು ವ್ಯಾಪಾರ ಅಲ್ಲ, ಇದು ಸೇವೆ. ಹಾಗಾಗಿ ಅವರೇ ನಮ್ಗೆ ರಾಯರು, ಅವರೇ ಇವಾಗ ಅರ್ಧ ನಿಂಬೆ 1 ನಿಂಬೆನೂ ಹಾಕೊಳ್ಬಹುದು. ಈಗ ಇದನ್ನ ನಿಧಾನವಾಗಿ ಶೋಧಿಸ್ಕೊಂಡು, ಆಮೇಲೆ ಪ್ರೋಬಯೋಟಿಕ್ಸ್, ಇದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇದೆ, ಮಿನರಲ್ಸ್ ಇರ್ತೈತೆ, ಆಮೇಲೆ ಪ್ರೋಟೀನ್ ಇದೆ. ಎಷ್ಟು ಮಜಾ ಇದೆ, ಮಜಾ ಇದೆ, ಮಜಾ. ನಮಸ್ಕಾರ ವೀಕ್ಷಕರುಗಳಿಗೆ. ಸರ್ ನಮಸ್ಕಾರ. ನಮಸ್ಕಾರ. ನೀವು ಸಿಕ್ಕಿದ್ದು ಪ್ರತಿ ವಾರ ಸಿಗ್ತಾ ಇರ್ತೀರಾ. ನಮಗೂ ಒಂಥರ ಈ ಬ್ಯಾಟ್ರಿ ಚಾರ್ಜ್ ಮಾಡ್ದಂಗೆ. ಯಾಕಂದ್ರೆ ಅಲ್ಲ, ನೀವು ಚಾರ್ಜ್ ಮಾಡ್ಲಿಲ್ಲ ಅಂದ್ರೆ ಜನನು ನಿಮ್ಮನ್ನು ಬಿಡಲ್ಲ. ಹೌದು, ನನ್ನ ಹತ್ರ ಬರ್ತಾ ಇರ್ತಾರೆ ಒಂದೊಂದು ಟೈಮ್. ಏನಾದ್ರೂ ಸಂಡೇ ಡಿಲೇ ಆಯ್ತಂದ್ರೆ, ಏನ್ ಸರ್ ಈ ಸಂಡೇ ಬಂದಿಲ್ಲ ಅಂತ ನಾನಂತೀನಿ. ಹಂಗೆಂತೇನೂ ಇಲ್ಲ, ಬರ್ತದೆ. ಇಲ್ಲ ಸರ್, ವೆರಿ ಇನ್ಫಾರ್ಮೇಟಿವ್. ಅದೇ ಹೇಳಿದ್ದು, ಬ್ಯಾಟ್ರಿ ಚಾರ್ಜ್ ಅಂದ್ರೆ ವಾರ ಪೂರ್ತಿ ರಸದೂಟ ಮಾಡಿರ್ತೀವಿ, ಅದ್ರ ಬಗ್ಗೆ ಅವಲೋಕನ ಮಾಡೋಕ್ಕೆ ಒಂದು ಸಂಡೇ ನಮಗೆ. ಅವ್ರಿಗೂ ಅಷ್ಟೇ. ಇವತ್ತು ಸರ್ ಗಾಲ್ ಬ್ಯಾಡರ್ದು ಪ್ರಾಬ್ಲಮ್ಮು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಮು, ಈ ಥರ ಮಲ್ಟಿಪಲ್ ಆರ್ಗನ್, ಅದ್ರದ್ದು ಬಗ್ಗೆ ನೀವು ಒಂದು ಮಾಹಿತಿ ಇದನ್ನು ನೋಡ್ಬಿಡೋಣ ಅಂತ ಬಂದಿದ್ರು. ಹೇಳಿ ಸರ್. ಈಗ ನೋಡಿ, ಈ ಎಪಿಸೋಡಲ್ಲಿ ಒಂಥರ 3 ಪಾತ್ರಧಾರಿಗಳಿದ್ದಾರೆ. ಒಂದು ಹಸ್ಬೆಂಡ್, ಹಾರ್ಟ್ ಪ್ರಾಬ್ಲಮ್, ಟ್ರಿಪಲ್ ವೆಸಲ್ ಡಿಸೀಸ್, 2 ವೆಸಲ್ಸ್ ಮೋರ್ ದ್ಯಾನ್ 90%, ಇನ್ನೊಂದು 16 17. ಆಮೇಲೆ ಅವರ ಮಿಸ್ಸಸ್ ಗಾಲ್ ಬ್ಲಾಡರ್ ಸ್ಟೋನ್ ವಿತ್ ಇದು ಸಿಸ್ಟ್ ಇನ್ ಕಿಡ್ನಿ ಪ್ರಾಬ್ಲಮ್ಮು, ಆಮೇಲೆ ಅದರ್ ಏನೋ ಒಬೇಸಿಟಿ. ಸೊ ಇದೆಲ್ಲ ಇತ್ತು. ಸೊ ಅದೇ ಟೈಮ್ನಲ್ಲಿ ನನ್ನ ಒಂದು ಇದೇನಂದರೆ, ನಮ್ಮ ಫ್ರೆಂಡ್ ಸೆಲೆಬ್ರಿಟಿ ಸುಂದರಾಜ್ ಅವರು ಏನೋ ಆರ್ಟಿನಗರಿಗೆ ಬಂದಿದ್ದಾರೆ. ಸುಂದರಾಜ್ ಅವರು ಆರ್ಟಿಸ್ಟ್. ಸೊ ಆರ್ಟಿನಗರಿಗೆ ಬಂದಿದ್ದಾರೆ. ಸೊ ಬಂದ್ರೆ ಪಾಪ ರಿಂಗ್ ಮಾಡಿಬಿಟ್ಟು ಸಮಯ ತಗೊಂಡು ಬರ್ತಾರೆ. ಅವ್ರಿಗೆ ವೆರಿಕೋಸ್ ವೇನ್ಸ್ ಕ್ಯೂರ್ ಆಗಿದೆ. ಕರೆಕ್ಟ್. ಅವ್ರು ನೋಡ್ರಿ ಈಗಲೂ 70+ ಹೆಂಗ್ ಡ್ಯಾನ್ಸ್ ಮಾಡ್ತಾರಂದ್ರೆ, ಎಸ್ಪೆಷಲಿ ರಂಗಮಂದಿರದಲ್ಲಿ ಯು ಕಾಂಟ್ ಇಮ್ಯಾಜಿನ್. ಸಿ ಶೂಟಿಂಗಲ್ಲಿ ತೋರಿಸ್ಬೋದು, ಅದನ್ನೇ ರಿಪೀಟ್ ಮಾಡಿಸ್ಬೋದು. ಬಟ್ ಇನ್ ಲೈವ್ ನಾಟಕದಲ್ಲಿ ನೀವು ಕುಣಿಯೋದು, ಪರ್ಫಾರ್ಮ್ ಮಾಡೋದು, ಅದು ಅಷ್ಟು ಸುಲಭ ಅಲ್ಲ. ಅದು ಅವ್ರು ನೋಡಿದ್ರೆ ಎಷ್ಟು ಹ್ಯಾಂಡ್ಸಮ್ ಮತ್ತೆ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ನೋಡ್ರಿ. 120 ವರ್ಷ ಇರ್ತೀನಿ ಅಂತ ಹೇಳಿದ್ರು. 100% ಎಲ್ಲರೂ ಹಂಗೆ ಟಾರ್ಗೆಟ್. ನಾವೇನ್ ಗೊತ್ತಾ, ನಾವು ಟಾರ್ಗೆಟ್ ಇಟ್ಕೊಳ್ತೀವಿ, ನಾವು ಇಂಥ ದೊಡ್ಡವರಾಗಬೇಕು, ಎಜುಕೇಶನಲ್ ಹಿಂಗಾಗಬೇಕು, ಈ ರೀತಿ ಆಗಬೇಕು, ಪ್ರಾಪರ್ಟಿ ಹಿಂಗೆ ಮಾಡಬೇಕು, ನಮ್ಮ ಮಕ್ಕಳಿಗೆ ಹಿಂಗೆ ಮಾಡಬೇಕು ಅಂತೆಲ್ಲ ಮಾಡ್ಕೊತೀವಿ. ಆದರೆ ತಮ್ಮ ಶರೀರನ ಯಾವ ರೀತಿ ಇಟ್ಕೊಳ್ಬೇಕು, ಆ ಶರೀರನ ಎಷ್ಟು ವರ್ಷ ಜೋಪಾನವಾಗಿ ಇಟ್ಟಿರ್ಬೇಕು ಅಂತ ಅನ್ನೋದು ನಾವು ಮರ್ತೋಗ್ಬಿಟ್ಟಿರ್ತೀವಿ. ಸೊ ಅವತ್ತು ಅವ್ರು ಡೈರೆಕ್ಟ್ 120 years ಯಾರಿಗಿಲ್ಲ. ಸೊ ಅಂದರೆ ಮನಸ್ಸು ಯಾವತ್ತೂ ಚಿಕ್ಕ ಮಗು ಇದ್ದಂಗೆ ಇರ್ತೈತೆ. ಮನಸ್ಸಿಗೆ ಏಜ್ ಇಲ್ಲ, ನಮ್ಮ ಶರೀರಕ್ಕೆ ಏಜ್ ಆಗ್ತದೆ. ಆ ಏಜಿಂಗ್ ಪ್ರೋಸೆಸ್ನ ಕಂಟ್ರೋಲ್ ಮಾಡಬೇಕಂದ್ರೆ ಫಸ್ಟ್ ನಮ್ಮ ಸುಮಾರು ಜನ ಇನ್ಕ್ಲೂಡಿಂಗ್ ಡಾಕ್ಟರ್ ಬಿ ಎಂ ಹೆಗ್ಡೆ ಸರ್, ನಾವು ತೃಪ್ತಿ ಮನಸ್ಸಿಗೆ ಕೊಡಬೇಕು, ಬ್ರೈನ್ಗೆ, ಆಮೇಲೆ ಬಾಡಿಗೂ ಕೊಡಬೇಕು. ಸೊ ಇಲ್ಲಿ ಅವರು ಅದೇ ಬಂದರು. ಸೊ ಬಂದಾಗ ಈ ಪೇಷಂಟ್ಸ್ ಕೂತ್ಕೊಂಡಿದ್ರು. ಸೊ ಅದರಲ್ಲಿ ಅವರು ಚೆನ್ನಾಗಾದ್ಮೇಲೆ ನಾನು ಭೇಟಿ ಮಾಡಕ್ಕೆ ಬರ್ತಾರೆ. ಯಾರು ಇವರು? ಗಾಲ್ ಬ್ಲಾಡರ್, ಹಾರ್ಟ್, ಮಲ್ಟಿಪಲ್ ಆರ್ಗನ್ ಪ್ರಾಬ್ಲಮ್, ಎಸ್, ಎಲ್ಲ ಸರಿ ಹೋಗಿತ್ತು. ಸೊ ಇವರಿಗೆ ಗಾಲ್ ಬ್ಲಾಡರ್ ಸ್ಟೋನ್ ಇತ್ತು, ಕಿಡ್ನಿಯಲ್ಲಿ ಸಿಸ್ಟ್ ಇತ್ತು, ಮತ್ತೆ ಒಬೇಸಿಟಿ, ಸ್ವಲ್ಪ ಫ್ಯಾಟಿ ಲಿವರ್ ಎಲ್ಲ ಇತ್ತು. ಸೊ ಫಸ್ಟ್ ಫೇಸಲ್ಲಿ ಅದು ಕ್ಲಿಯರ್ ಆಗಿದೆ, ಗಾಲ್ ಬ್ಲಾಡರ್ ಸ್ಟೋನ್. ಸೊ ಇಮಿಡಿಯೇಟ್ ನಾನಂದೆ ರಿಪೋರ್ಟ್ಸ್ ಬೇಕು ಅಂದೆ, ಯಾವ ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ರಿ ಏನು ಅಂತ. ಸೊ ದೆನ್ ರಿಪೋರ್ಟ್ಸ್ ಮತ್ತೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರು. ಸೊ ಜನರಲಿ ಒಂದು ಕೊಳಕ್ ಮೈಂಡ್ ಇದೆ ಮೈಂಡಲ್ಲಿ, ಗಾಲ್ ಬ್ಲಾಡರ್ ಸ್ಟೋನು ಯಾವ ರೀತಿ ಡಿಸಪಿಯರ್ ಆಗುತ್ತೆ. ಟ್ಯೂಮರ್ ಇದೆ ಬ್ರೈನಲ್ಲಿ, ಹಾರ್ಟಲ್ಲಿ ಟ್ಯೂಮರ್ ಇದೆ, ಸಾರಿ ಬ್ರೆಸ್ಟಲ್ಲಿ ಟ್ಯೂಮರ್ ಇದೆ, ಆಮೇಲೆ ಇಲ್ಲಿ ಇದು
ಅನ್ನನಾಳ ಕಡೆ ಟ್ಯೂಮರ್ ಇದೆ, ಅದು ಹಿಂಗೆ ಹೋಗುತ್ತೆ ಅಂತ ನಾನು ಅವ್ರಿಗೆ ಕೇಳ್ತೀನಿ. ಈಗ ನಾನು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಡಿಸಪಿಯರ್ ಆಗುತ್ತೆ. ಸೈಜ್ ನೋಡ್ತಾ ಡೌನ್ ಆಗಿರ್ತದೆ, ಗೊತ್ತಾ. ನಾನು ಅವ್ರು ಮೊದಲೇ ಹೇಳ್ತೀನಿ, ಫೋಟೋ ತೊಗೊಂಡ್ರಿ, ಯಾಕಂದ್ರೆ ನನಗೆ ಕುತೂಹಲ. ಸೊ ದಟ್ ಆಫ್ಟರ್ 1 month ಹೆಂಗಿರುತ್ತೆ ಅಂತ ವಿಡಿಯೋ ತೊಗೊಂಡಾಗ ಜನಕ್ಕೆ ಸ್ಪಂದನ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಅದು ಬಹಳಷ್ಟು ಜನಕ್ಕೆ ಗೊತ್ತಾಗ್ಲಿ, ರೀಚ್ ಆಗ್ಲಿ ಅಂತ ನೀವು ಬಿಫೋರ್ ಆಫ್ಟರ್ ವಿಡಿಯೋ ಮಾಡಿ ತೋರಿಸ್ತೀರಿ. ಸೊ ಬಹಳ ಜನಕ್ಕೆ ಅನುಕೂಲ ಆಗ್ಲಿ ಅಂತ. ಹೌದು, ಅದರಿಂದ ಏನಾಗ್ತಂದ್ರೆ ಅವರಿಗೆ ಮೈಂಡಲ್ಲಿ ನೆಗೆಟಿವಿಟಿ ಹೊರಟೋಗುತ್ತೆ. ಸೊ ಇಲ್ಲಿ ನಾನು ಇಷ್ಟೇ ಹೇಳೋದು, ನಮ್ಮಲ್ಲಿ ಇಡೀ ಬಾಡಿನಲ್ಲಿ ಇದು ಹೋಲ್ಸ್ ಇದೆ, ಪೋರ್ಸ್ ಅಂತೀವಿ ನಾವು, ಕಣ್ಣಿಗೆ ಕಾಣಲ್ಲ. ಈ ಸ್ವೆಟ್ ಎಲ್ಲ ಬರೋದು ಅದರಲ್ಲಿದ್ದಾನೆ. ಸೊ ನಾವು ಏನು ಟ್ರೀಟ್ಮೆಂಟ್ ಮಾಡಿದ್ರು ಬಹುಶಃ ಅದರಿಂದ ಆಚೆ ಬರ್ಬೋದು, ಅಥವಾ ಅದಕ್ಕೆ ಕರಗಿ ಅದನ್ನೇ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಬಾಡಿ ಹೊರಗೋಗಿರ್ಬೋದು. ಆಮೇಲೆ ಇವ್ರದ್ದು ಹೇಳ್ತೀನಿ. ಸೊ ಇವ್ರಿಗೆ ಇದು ಇಮಿಡಿಯೇಟ್ಲಿ ಸ್ಟೆಂಟ್ ಆಗ್ಬೇಕಂದ್ರಂತ, ಇನ್ನೇನು ಬದುಕೋದಿಲ್ಲ ಅಂತ. ಅವ್ರಂತ ತಕ್ಷಣ 6.5 ಲಕ್ಷ ಅವರೇ ಹೇಳಿದ್ದಾರೆ. ಸೊ ಇಮ್ಮಿಡಿಯೇಟ್ ಆಗಿ ಅವರು ಸ್ಟ್ರೈಟ್ ಅಲ್ಲಿಂದನೇ ನಮ್ಮ ಹತ್ರ ಬಂದಿದ್ದಾರಂತೆ. ಅವ್ರಾಗ ಅವರೇ ಹೇಳಿದ್ದಾರೆ ಸ್ಟೆಂಟ್ ಬೇಡ ಅಂತ. ಸ್ಟೆಂಟ್ ಬೇಡ ಅಂತ. ಈಗಿನ ಟೆಲಿಫೋನ್ ಮಾಡ್ತಿದ್ರಂತೆ, ಇಲ್ಲ ಬರ್ತೀನಿ ಅಂತ. ಅವರು ಫಾಲೋ ಅಪ್ ಬನ್ನಿ ಅಂತ. ಇವ್ರು ಮಾತ್ರ ಮಾತ್ರೆಗಳು ಮಾತ್ರ ತಗೊಳ್ತಾ ಇದ್ದೀನಿ, ಸ್ಟೆಂಟ್ ನಿಮ್ಮ ಜೊತೆಗಳೇ. ನಾವು 100% ನನಗೆ ಯಾವ ಚೆಸ್ಟ್ ಪೇನ್ ಇಲ್ಲ, ಯಾವುದಿಲ್ಲ, ಸ್ವೆಟ್ ಬರ್ತಾ ಇಲ್ಲ, ಹೆಂಗೆ ಬೇಕಾದ್ರೂ ಓಡಾಡ್ತೀನಿ, ಯಾಕಾದ್ರೂ ಇದು ಮಾಡ್ತೀನಿ ಅಂತ. ಅಂದರೆ ಕಿಡ್ನಿಗೆ ಯಾವ ರೀತಿ ಹೀಲ್ ಆಗುತ್ತೆ, ರಿವರ್ಸ್ ಆಗುತ್ತೆ, ಪ್ಯಾಂಕ್ರಿಯಾಸ್ ಯಾವ ರೀತಿ ರಿವರ್ಸ್ ಆಗುತ್ತೆ, ಆಮೇಲೆ ಇದು ಲಿವರ್ ಯಾವ ರೀತಿ ರಿವರ್ಸ್ ಆಗುತ್ತೆ, ಅದೇ ರೀತಿಯೇ ಹಾರ್ಟಲ್ಲೂ 100% ಅದು ರಿಜುವಿನೇಷನ್ ಆಗುತ್ತೆ. ಹೌದು, ಹಾರ್ಟ್ ಕೊಲಾಟ್ರಲ್ಸು ಆಗ್ತವೆ, ಬೈಪಾಸ್ ನಾವು ಓವರ್ಟೇಕ್ ಮಾಡಿ ಬೈಪಾಸ್. ಅದು ಡಾಕ್ಟರ್ BMX ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ದಟ್ ಈಸ್ ದ ಪವರ್ ಆಫ್ ದ ಸೈನ್ಸ್. ನಾನೇನು ಡೆವಲಪ್ ಮಾಡಿದ್ದೀನಿ, ಸೆಲ್ ರೀಜನರೇಷನ್ ಪ್ರೋಸೆಸ್ ಇನ್ ಮೈ ಓನ್ ವೇ, ಬೈ ಬ್ಲೆಂಡಿಂಗ್ ವಿತ್ ಅಲೋಪತಿಕ್ ಸೈನ್ಸ್ ವಿತ್ ಆಯುರ್ವೇದ. ಆಯುರ್ವೇದ ಎಸೆನ್ಸ್, ನಾಟ್ ವಾತ ಪಿತ್ತ ಕಫ ನಾನು ತಗೊಳ್ಳಿಲ್ಲ. ಪ್ಲಾಂಟ್ ಬೇಸ್ಡ್ ಏನು ಹೇಳ್ಕೊಟ್ಟಿದ್ದಾರೆ, 100% ಇಟ್ಸ್ ಅ ಪ್ಲಾಂಟ್ ಬೇಸ್ಡ್, ಸಸ್ಯ ಆಧಾರಿತ ಇದು. ಸೊ ಯು ಕ್ಯಾನ್ ಇಮ್ಯಾಜಿನ್. ನನಗದೇ ಒಬ್ಬರು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಷಣ್ಮುಗಮ್ ಅಂತ, ಇಲ್ಲೇ ಅವರು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರು KMCಯಲ್ಲಿ. ಈಸ್ ಮಲೇಷಿಯನ್, ಕೊಲಂಬ. ಅವ್ರಿಗೆ ಸ್ಟ್ರೋಕ್ ಆಗಿತ್ತು, ಅವರು ಟ್ರೀಟ್ ಮಾಡಿದ್ದೆ. ಆವಾಗ ನಾವು ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತೀವಿ. ಆವಾಗ ಅವರಂದ್ರು, ಯುವರ್ ಮೆಡಿಸಿನ್ಸ್ ಮೇ ಬಿ ಆಕ್ಟಿಂಗ್ ಲೈಕ್ ಎ ಶೆಫೆರಾನ್ಸ್. ಶೆಫೆರಾನ್ಸ್ ಅಂದರೆ ಈಟ್ ಶಾಕಿಂಗ್ ಪ್ರೋಟೀನ್ಸ್ ಅಂತ ಮ್ಯಾಮಲ್ಸ್ ಅಲ್ಲಿ. ಅದೇನು ಅಂದರೆ ಅನ್ಫೋಲ್ಡೆಡ್ ಪ್ರೋಟೀನ್ನ ಸೆಲ್ಲಲ್ಲಿ ಫೋಲ್ಡ್ ಮಾಡಿ, 3D ಮಾಡಿ ಮೈಟೋಕಾಂಡ್ರಿಗೆ ಸೈಟೋಪ್ಲಾಸಮ್ ಟ್ರಾನ್ಸ್ಫರ್ ಮಾಡುವಂಥ ಕೆಟಲಿಸ್ಟ್ ಗುಣ ಅದಿರೋದು. ಅದು ಡಿಸ್ಟರ್ಬೆನ್ಸ್ ಆಯ್ತು ಅಂದರೆ ಇಡೀ ಬಾಡಿ ಡಿಸ್ಟರ್ಬೆನ್ಸ್ ಆಗುತ್ತೆ. ನಿಮ್ಮದು ಬಹುಶಃ ಅದು ಆಗ್ತಾ ಇರ್ಬೋದು ಅಂತ ನನ್ನ ಭಾವನೆ ಅಂತ ಅವ್ರು ಅನ್ಕೊಂಡು. ಸರ್, ಈಗ ಅವ್ರು ಏನು ಗಾಲ್ಬಾಡ ಸ್ಟೋನು, ಆಮೇಲೆ ಈ ಇಶ್ಯೂ ಇತ್ತು ಟ್ರಿಪಲ್ ವೆಸಲ್ ಡಿಸೀಸ್ ಹಾರ್ಟ್ದು, ಅವ್ರ ಬಾಯಲ್ಲೇ ಕೇಳ್ಬಿಡೋಣ. ಹಾಗೇನೆ ಸುಂದರದ್ರು ಕೂತಿದ್ರಂದ್ರೆ ನೀವು ಅವ್ರ ಬಾಯಲ್ಲಿ ಕೇಳ್ಬಿಡ. ಅವ್ರದಂತೂ ನಾನು ಹೇಳ್ತೀನಿ, ನಾವು ಇಬ್ರು ಫ್ರೆಂಡ್ ಆಗಿದ್ದು 85 ಅಲ್ಲಿ. ಒಂದು ಸಣ್ಣ ವಿಲೇಜಲ್ಲಿ ನಾನು ಬ್ಯಾಂಕ್ ಆಫೀಸರ್ ಆಗಿದ್ದೆ, ಐನಾಪುರ್ ಅಂತ. ಇವರು ನಾಟಕ ಡ್ರಾಮಾ ಆಡೋದಕ್ಕೆ ಬಂದಿದ್ರು 1 ವೀಕ್. ಧಾರವಾಡ ಹತ್ರ ಐನಾಪುರ, ಅದು ಬೆಳಗಾಂ ಡಿಸ್ಟ್ರಿಕ್ಟ್, ಬಾರ್ಡರ್ ಆಫ್ ಮಹಾರಾಷ್ಟ್ರ, ಅತನಿ ತಾಲೂಕು. ಆವಾಗ ಬಂದಾಗ ಅವರ ತಂಗಿ ನನ್ನ ಕ್ಲಾಸ್ಮೇಟು, ಅದ್ರ ಮುಖಾಂತರ ಫ್ರೆಂಡ್ ಆಗಿ ಅವಾಗ ಪ್ರಮೀಳಾ ಜೋಶಿ ಅವರು ಇವರು. ಸೊ ಅವನಿಂಕ ಅವ್ರದ್ದು ರಿಲೇಷನ್ಸ್. ಸೊ ಕೊನೆಗೆ ನಾನು ರಿಸರ್ಚ್ ಮಾಡಿದ್ದು, ಅವರು ಎಲ್ಲ ತಗೊಂಡು ನಿಮ್ಗೆ ಗೊತ್ತೇ ಇದೆ, ಆ ಎಪಿಸೋಡೇ ಇದೆ, ಲಿಂಕ್ ಹಾಕಿರ್ತೀನಿ ನೋಡಿ. ಸೊ ಅವರು ಸಡದ ಬಂದು ಇದರಲ್ಲಿ ಯಾವ ರೀತಿ ಜನಕ್ಕೆ ಇನ್ನೂ ಸ್ಪಂದಿಸಂಗ್ ಹೇಳಿದಾರೆ ಅಂದ್ರೆ, ಸೊ ಅದು ಅವ್ರ ಮಾತು ಕೇಳಿದ್ರೆ ಚಂದ, ಅವ್ರ ಮಾತಲ್ಲೂ ಕೇಳ್ಬಿಡೋಣ. ಓಕೆ ಸರ್, ನಮಸ್ಕಾರ. ನಿಮ್ಮ ಹೆಸರು ಮೇಡಮ್, ಇವತ್ತು ನಿಮ್ ಬರ್ತ್ಡೇ ಅಂತ ಹೇಳಿದ್ರಿ, ಬಾರಿ ಖುಷಿ ಆಯ್ತು. ಹೇಳ್ರಿ ನಿಮ್ಮ ಹೆಸರು? ಸುಧಾ. ಎಷ್ಟು ಏಜ್? ಸುಧಾ ಶಿವಣ್ಣ 54. ಹೇಳಮ್ಮ, ಏನೇನು ಹೆಲ್ತ್ ಇಶ್ಯೂಸ್ ಇತ್ತು, ಹೆಂಗಿತ್ತು? ಪಿತ್ತಕೋಶದಲ್ಲಿ ಕಲ್ಲಿತ್ತು, ಗೊತ್ತಿಲ್ಲ ನನ್ಗೆ ಪಿತ್ತಕೋಶದಲ್ಲಿ ಕಲ್ಲೈತೆ ಅಂತ. ನೋಡಿದ್ರೆ ವಾಮಿಂಟು, ಲೂಸ್ ಮೋಷನ್, ಬರೀ ಇದೇ ಸಮಸ್ಯೆ. 5-6 ಸರಿ ಅಡ್ಮಿಟ್ ಆಗಿದ್ದೀನಿ, ಯಾರು ಕಂಡಿಡಿತಾ ಇಲ್ಲ. ಆಮೇಲೆ ನೋಡಿದ್ರೆ ಒಂದ್ಸರಿ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಏನೋ ಇರ್ಬೋದು, ಪಿತ್ತಕೋಶನೇ ತೆಗ್ದ್ಬಿಡೋಣ ಅಂತ. ಅಯ್ಯೋ ಇದೇನಪ್ಪ, ನಮ್ಮನೆಯವ್ರು ಎದ್ರುಕೊಂಡ್ರು, ಏನ್ ಈ ತರ ಆಯ್ತಲ್ಲ, ಇದಕ್ಕೇನಾದ್ರೂ ಮಾಡ್ಬೇಕು ಅಂತ.
ಆಮೇಲೆ ಡಾಕ್ಟರ್ ಹೇಳ್ತಾರೆ ಇಲ್ಲ ಕಲ್ಲು ಇರ್ಲಿಲ್ವೇನೋ ಅದ್ ಹೆಂಗ ರಿಪೋರ್ಟ್ ತಪ್ಪಂದಿರ್ಬೋದೇನೋ ಅಂತಾರೆ. ಅಂದ್ರೆ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅದು ಕಲ್ಲು ಹೋದ್ಮೇಲೆ ಯಾ ಮಿರಾಕಲ್ಲಮ್ಮ. ಇವಾಗ ಮೆಡಿಸಿನ್ ನಾವ್ ಕೊಡೋ ಮೆಡಿಸಿನ್ಗಿಂತನ ನಿನ್ ಮೊದ್ಲೇ CKD ಪ್ರಾಬ್ಲಮ್ ಅಂದ್ರು. ಆಮೇಲೆ ರಾಮಯ್ಯದವ್ರನ್ನ ಕರೆಸ್ಬಿಟ್ಟು ಕಿಡ್ನಿ ತೆಗ್ ಸೈಡ್ಗೆ ಇಟ್ಟಿ ಅದ್ನ ಆಪರೇಷನ್ ಮಾಡ್ಬೇಕು ಅಂತ ಮಾತಾಡ್ತಿದ್ರಂತೆ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದ ನಾನು. ನಮ್ಮನೆಯವರು ಸರ್ ಇನ್ನೊಂದು ವಾರ ಟೈಮ್ ಕೊಡಿ, ಮನೆಗ್ ಹೋಗ್ತೀವಿ, ಇದು ರೆಸ್ಟ್ ಮಾಡ್ಬಿಟ್ಟು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಮನೆಗ್ ಬಂದ ತಕ್ಷಣ ಇಲ್ಲೇ ಬಂದಿದ್ದು, ಮೆಡಿಸಿನ್ ಇಲ್ಲೇ ತಗೊಂಡಿದ್ದು. ಕಲ್ಲು ಹೊಟ್ಟೈತು. ಆಮೇಲೆ ರಿಪೋರ್ಟ್ ಮಾಡ್ಕೊಂಡ್ ಹೋಗಿ ತೋರ್ಸಿದ್ರೆ ಕಲ್ಲು ಎಲ್ಲಮ್ಮ ಹೋಯ್ತು, ಎಲ್ಲ ಪಾಯಿಕ್ ಹಾಕೋಬಿಟ್ಟಿದ್ಯಾ ಬಿಡಮ್ಮ ಆಯ್ತು. ಅದೇ ತಪ್ಪು ಬಂದಿರ್ಬೋದೇನೋ, ಇದು ತಪ್ಪಲ್ಲ ಅಂತಾರೆ. ನೋಡಿ ಈಗ ನೀವು ಬತ್ತ ತಕ್ಷಣ ಸುಂದರಾಜ್ ಅವರು ಫೇಮಸ್ ಫಿಲ್ಮ್ ಆಕ್ಟರ್, ಅವ್ರು ಬತ್ತ ತಕ್ಷಣ ನಿಮ್ಗೆ ಎಷ್ಟು ಖುಷಿ ಆಯ್ತು? ದಿನ ನೋಡ್ತಾರೆ, ದಿನ ಫೋನಲ್ಲಿ ಅದೇ ನೋಡೋದು ಇವ್ರು. ನಿಮ್ದು ಇವ್ರು ಒಂಥರ ದೇವ್ರ ಸ್ವರೂಪ ಇದ್ದಂಗೆ ಇನ್ ಲಕ್ಷಾಂತರ ಜನಕ್ಕೆ. ಯಾಕೆಂದ್ರೆ ಇವ್ರು ಇದಾದ್ಮೇಲೆ ಎಲ್ಲ ಐ ಪ್ರೊಫೈಲ್ ದೊಡ್ಡವರೆಲ್ಲದನ್ನ ಯಾರ್ಯಾರು ಪ್ರಾಬ್ಲಮ್ ಇತ್ತು ಎಲ್ಲ ಬರಕ್ ಹಿಡಿದ್ರು. ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂದ್ರೆ ಇದನ್ನ ಒಂಥರ ಕಮರ್ಷಿಯಲ್ ತರ ಎಲ್ಲೂ ಪ್ರಚಾರ ಮಾಡೋದು. ಯಾವಾಗ ಅದೆಲ್ಲ ಮಾಡ್ತಾ ಹೋಗ್ತೀವಿ ನಿಮ್ಮ ಅದು ಇಟ್ ಬಿಕಮ್ಸ್ ಪ್ರಾಫಿಟಬಲ್ ಆಗ್ತಾ ಇದೆ. ಸತೀಶ್ ಡಾಕ್ಟರ್ಗೆ ಹೇಳ್ತಾನೆ ಇರ್ತಾರೆ. ಸತೀಶ್ ಡಾಕ್ಟರ್ ಇವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳಿ ಶಿವಣ್ಣರೇ ಅಂತ ನಾವ್ ಬರೋರ್ಗೆಲ್ಲ ಹೇಳ್ತೀವಿ, ತುಂಬಾ ಚೆನ್ನಾಗೈತೆ ತಗೊಳ್ಳಿ, ಕೈ ಅಂತ ಬಿಸಾಕ್ಬೇಡಿ. ಒಬ್ರು ಕೌನ್ಸಿಲರ್ ಕೊಡ್ಸಿದ್ವಿ, ಅವ್ರ ಕೈ ಅನ್ಬಿಟ್ಟು ಮುಟ್ಲೇ ಇಲ್ವಂತೆ, ಆಪರೇಷನ್ ಮಾಡಿಸ್ಕೊಂಡ್ರು. ಅಮ್ಮ ನೀನೇ ತಗೊಳಮ್ಮ, ನೀನ್ ಔಷಧಿ ನೀನೇ ಕುಡ್ಕೊಳಮ್ಮ ಅಂದ್ರು. ನಾನ್ ಕುಡ್ದು ಮುಗಿಸ್ದೆ. ಅದಕ್ಕೆ ಹೇಳೋದು, ಕೆಲವರಿಗೆ ತಾಳ್ಮೆ ಬೇಕು, ಇನ್ನೊಂದು ನಂಬಿಕೆ ಬೇಕು. ಹೌದು, ಈಗ ನನ್ಗಂತೂ ಕ್ಲಿಯರ್ ಆಗೈತೆ. CKD ಪ್ರಾಬ್ಲಮ್ ಐತೆ ನನಗೆ, ಆದ್ರೂ ನಾರ್ಮಲ್ ಐತೆ, ಆರಾಮಾಗಿದ್ದೀನಿ. ಇವಾಗ ಯಜಮಾನ್ರಿಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಯ್ತು. ಇವಾಗ 3 ತಿಂಗಳು, ಇದು 3ನೇ ತಿಂಗಳು. ಅಲ್ಲಿ 6.5 ಲಕ್ಷ ಹೇಳಿದ್ರು ಆಪರೇಷನ್ಗೆ. ಅದಕ್ಕೆ ನಾನ್ ತಕ್ಷಣ ಅಯ್ಯೋ ನಡೀರಿ ಅನ್ಬಿಟ್ಟು ಕರ್ಕೊಂಬಂದಿ. ಎಂಜಾಯ್ ಮಾಡಿಸ್ಕೊಂಡು ಬೆಳಿಗ್ಗೆಗೆ ಇಲ್ಲಿ ಬಂದಿದ್ದು. ಇಲ್ಲ ಈಗ 3ನೇ ತಿಂಗಳಿದ್ದು. ಇಲ್ಲಿ ನಾರ್ಮಲ್ ಏನಿಲ್ಲ, ಅವ್ರು ಹೇಳಿದ ಸಿಂಟಮ್ಸ್ ಅವ್ರು ನಿನ್ನೊಂದು ಹೇಳಿದ್ರು. ಇಲ್ಲ ನಮ್ ಜವಾಬ್ದಾರಿ ಮುಗೀತು, ನಮ್ ಜವಾಬ್ದಾರಿ ಇಲ್ಲ, ಏನಿದ್ರು ಇನ್ನೊಂದು ವಾರದೊಳಗೆ, ಇನ್ನೊಂದು ವಾರ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಗೆ ಮನೆಗೆ ಹೋದ್ರದು ಏನಾದ್ರು ಆಗ್ಬೋದು. ನೀವು ನೋಡಿ ಹೆಂಗೆ ಶಿವಣ್ಣವ್ರೆ ನೀವ್ ನೋಡ್ರಿ ಅಂತ ಒಬ್ರು ಅಳಬರು ಅವ್ರು ಡಾಕ್ಟ್ರು ನೋಡಿ ನೀವು ಹಂಗೆ ಹಿಂಗೆ ಅಂತ ಏನೋ ಹೇಳಕ್ ಶುರು ಮಾಡಿದ್ರು. ಆದ್ರ ಟ್ಯಾಬ್ಲೆಟ್ ತಗೋತೀವಿ, ಮೆಡಿಸಿನ್ ತಗೋತೀವಿ, ಏನು ಪ್ರಾಬ್ಲಮ್ ಇಲ್ಲ. ಬರೋರ್ಗೆಲ್ಲ ನಾವ್ ಹೇಳ್ತಾನೆ ಇದೀವಿ. ಎಲ್ಲ ಸುಮಾರು 4-5 ಜನಕ್ಕೆ ಕ್ಲಿಯರ್ ಆಯ್ತು. ರಾಜು ಅವರ ಸಂಶೋಧನೆ ಅಂದ್ರೆ ಬಾಡಿನಲ್ಲಿ ಯಾವುದೇ ಅಂಗಾಂಗಗಳಲ್ಲಿ ಏನಾಗುತ್ತೆ ಅಂದ್ರೆ ಸೆಲ್ಸ್ ಡಿಜನರೇಟ್ ಆಗುತ್ತೆ. ಆ ಡಿಜನರೇಟ್ ಆಗೋದು ಅಥವಾ ಅದಕ್ಕೆ ರೋಗಗಳು ಸೋಂಕೋದು, ಅವಾಗ ಅದು ಒಂದೊಂದಾಗ ಕಾಯಿಲೆಗಳಿಗೆ ಸ್ವರೂಪ ಆಗುತ್ತೆ. ಆ ಸೆಲ್ ರೀಜನರೇಷನ್ ಮಾಡೋದೇ ಇವರ ಕೆಲಸ. ಮತ್ತೆ ಸೆಲ್ ನ ಹುಟ್ಟಾಕೋದು. ಆ ಸೆಲ್ ನ ಹುಟ್ಟಾಕಿದಾಗ ಏನಾಗುತ್ತೆ, ಒಂದು ನಮ್ಮ ಇದು ಮೂಳೆ ಆಗಿರ್ಬೋದು, ನಮ್ಮ ರಕ್ತನಾಳಗಳಾಗಿರ್ಬೋದು, ಅಥವಾ ನಮ್ಮ ಸ್ಕಿನ್ ಆಗಿರ್ಬೋದು, ಚರ್ಮ ಆಗಿರ್ಬೋದು, ಉಗುರಾಗಿರ್ಬೋದು, ಕೂದಲಾಗಿರ್ಬೋದು, ಎಲ್ಲಕ್ಕೂ ಕಾರಣ ಸೆಲ್ಸ್. ಅದನ್ನ ಇವತ್ತು ಚೆನ್ನಾಗಿ ಸ್ಟಡಿ ಮಾಡಿ, ಅದು ಯಾವ ತರ ಅಂತಂದ್ರೆ ನಮ್ಮ ಭಾರತೀಯ ಏನು ಆಯುರ್ವೇದ ಏನಿದೆ, ನಮ್ಮ ಏನ್ ಕಂಡಿಡಿದ್ದಾರೆ ಹಿಂದೆ, ಅದನ್ನೆಲ್ಲ ಸಂಶೋಧನೆ ಮಾಡಿ, ಯಾಕೆಂದ್ರೆ ಹಿಂದೆಲ್ಲ ಮಾಡಿದ್ದಾರೆ. ಇದು ನಮ್ಮ ಭಾರತೀಯದೊಂದು 1000 ವರ್ಷದ ಅದನ್ನ ಮೊದಲ ಪ್ರಯೋಗ ಅವರ ಮಗನ ಮೇಲೆ ಮಾಡಿದ್ದಾರೆ. ಕ್ಯಾನ್ಸರ್ ಬಂದಂತ ಮಗನ ಮೇಲೆ ಮಾಡಿ, ಆಮೇಲೆ ಕಾಯಿಲೆ ಬಂದಂತ ತಂದೆ ಮೇಲೆ ಮಾಡಿ, ನಮಗೆ ಹೀಗಾಗಿರ್ಬೇಕಾದ್ರೆ ಇದನ್ನ ಯಾಕೆ ನಾನು ಬೇರೆಯವ್ರಿಗೆ ಕೊಡಬಾರ್ದು ಅಂತ ಹೇಳಿ ಅದು ಮಾಡೋದು. ಇದು ಅವ್ರ ವ್ಯಾಪಾರ ಅಲ್ಲ, ಇದು ಅವ್ರ ಸೇವೆ. ಹೌದು, ಅವರೇ ದೇವರು, ಹಾಗಾಗಿ ಅವರೇ ನಮ್ಗೆ ರಾಯರು, ಅವರೇ ಇವಾಗ. ಸರ್, ಮಜ್ಜಿಗೆಗಳಲ್ಲೇ ಇದೊಂದು ವಿಶೇಷ ಮಜ್ಜಿಗೆ. ಎಸ್, ಹೇಳಿ ಸರ್ ಹೆಂಗೆ? ಎಸ್ಪೆಷಲಿ ಇದನ್ನ ಕ್ಯಾನ್ಸರ್ ಪೇಷಂಟ್ಸ್ಗೆ ಯಾಕೆಂದ್ರೆ ಹೊಟ್ಟೆ ಇರ್ತದೆ, ಇದು ತಗೊಂಡು ಚಾರ್ಜ್ ಆಗೋಗ್ಬಿಡ್ತದೆ. ಇದರಲ್ಲಿ ಎನಾರ್ಮಸ್ ಮಿನರಲ್ಸ್ ಇರ್ತದೆ ಮೊಸರಲ್ಲಿ. ಅದನ್ನು ಮಜ್ಜಿಗೆ ಸ್ವರೂಪ ಮಾಡಿದಾಗ ಇನ್ನೂ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಆಯುರ್ವೇದನೂ ಹೇಳುತ್ತೆ. ಸೊ ಇದರಲ್ಲಿ ಎಲ್ಲ ಮೆಡಿಸಿನ್ ವ್ಯಾಲ್ಯೂ ನೋಡಿ, ಈರುಳ್ಳಿ ಮೆಡಿಸಿನ್ ವ್ಯಾಲ್ಯೂ, ಜಿಂಜರ್ ಮೆಡಿಸಿನ್ ವ್ಯಾಲ್ಯೂ, ಕರಿಬೇವು ಇದು ಆಮೇಲೆ ಇದು ಏನು ಕೊತ್ತಂಬರಿನೋ ಮೆಡಿಸಿನ್ ವ್ಯಾಲ್ಯೂ, ಆಮೇಲೆ ಶುಂಠಿನೂ ಮೆಡಿಸಿನ್ ವ್ಯಾಲ್ಯೂ,
ಚಿಲ್ಲೀಸು ಮೆಣಸಿನ. ಇದು ವೆರಿ ಸಿಂಪಲ್. ಇದನ್ನೆಲ್ಲ ಚೂರು ಮಾಡ್ಕೊಳ್ಬೇಕು. ಈ 1 ಕಪ್ ಮೊಸರು ತಗೊಂಡ್ರೆ ಅದು 3 ಕಪ್ ಮಜ್ಜಿಗೆ ಆಗುತ್ತೆ. ಅದು ಇದು ಗಿರ್ ಹಸುದು, ಯಾವ ಹಸುದಾದ್ರೂ ಇರ್ಬೋದು. ನಮ್ಮಲ್ಲಿ ಗಿರ್ ಹಸು ಇದೆ, ನಿಮ್ದೇ? ನಮ್ಮದೇ ಫ್ಯಾಕ್ಟ್ರಿ ಕ್ಯಾಂಪಸ್ಸಲ್ಲಿ. ಸೊ ಅದರಿಂದ ನಾನು ಹೇಳ್ತೀನಿ ತಗೊಂಡೆಲ್ಲ ಇದು ಮಿಕ್ಸಿನಲ್ಲಿ ಹಾಕ್ಕೊಳ್ಬೇಕು. 1 ಕಪ್ ಮೊಸರು ಆಯಿತು. ಈಗ ಇದಕ್ಕೆ 3 ಕಪ್ ನೀರು ಹಾಕಬೇಕು. 1 ಕಪ್ ಮೊಸರಿಗೆ 3 ಕಪ್ ನೀರು. ಇನ್ನು 2 ಕಪ್ ನೀರು. 2 ಕಪ್ ನೀರಾ? ಅಂದರೆ ಒಟ್ಟು 3 ಕಪ್ ಆಗುತ್ತೆ. ಸೊ 1 ಕಪ್ ಮೊಸರಿಗೆ 2 ಕಪ್ ನೀರು, ಒಟ್ಟು 3 ಕಪ್ ಆಗುತ್ತೆ ಅದು. ಇದು 1 ಕಪ್ಪು, ಇದು 2ನೇ ಕಪ್ಪು ಆಯಿತು. ಸೊ ಇದನ್ನು ಚರ್ನ್ ಮಾಡಬೇಕು. ಮಜ್ಜಿಗೆ ಆಯ್ತಿದ್ದು. ಸೊ ಇದನ್ನು ಇದು ಮಾಡ್ಕೊಳ್ಬೇಕು. ನೋಡಿ ಬ್ಯೂಟಿಫುಲ್ ಕಾಣಿಸುತ್ತೆ. ಇದರೆಲ್ಲ ಇದ್ರಲ್ಲಿ ಹಾಕ್ಬಿಡ್ಬೇಕು ಡೈರೆಕ್ಟ್ ಆಗಿ. ಅದನ್ನೇ ಇದು ಒಂದು ಈರುಳ್ಳಿ ತೊಗೊಂಡಿವೆ, ಅರ್ಧ ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಜೀರಿಗೆ ಎಷ್ಟು? 1 ಸ್ಪೂನು, 1/4 ಸ್ಪೂನು ಜೀರಿಗೆ ಪೌಡ್ರು, 1/2 ಸ್ಪೂನು, ಆಮೇಲೆ ನಿಂಬೆಹಣ್ಣು, ಅರ್ಧ ನಿಂಬೆ, ನಿಂಬೆ, 1 ನಿಂಬೆನೂ ಹಾಕ್ಕೊಳ್ಬೋದು. ಆಮೇಲೆ ಉಪ್ಪು, ಸ್ವಲ್ಪ ಉಪ್ಪು, ಆಮೇಲೆ ಇದರಲ್ಲಿ ಕರಿಪತ್ತ ಅಂದರೆ ಇದು ಕರಿಬೇವು, ಎಲ್ಲ ಆಯಿತು. ಸೊ ಇದನ್ನೇನು ಮಾಡಬೇಕಂದ್ರೆ ಇದನ್ನು ಈ ರೀತಿ ಇದು ಮಾಡಿಬಿಡ್ಬೇಕು. ಮಾಡಿಬಿಟ್ಟು ಇದನ್ನೊಂದು 15 ನಿಮಿಷ ಅಥವಾ ಅರ್ಧ ಗಂಟೆ ಹಂಗೆ ಇಡಬೇಕು. ಅದಾದಮೇಲೆ ಶೋಧಿಸ್ಕೋಬೇಕು. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದಕ್ಕೆ ಬಂದ್ಬಿಟ್ಟಿರ್ತೀವಿ. ಶೋಧಿಸ್ಕೋಬೇಕು. ಆಮೇಲೆ ಕುಡಿಯೋದಕ್ಕೆ ಒಂಥರ ಮಜಾ ಇರ್ತಿರ್ತದೆ. ಸೊ ಇದು ನಮ್ಮ ವಿಶೇಷ ಮಜ್ಜಿಗೆ. ಸೊ ಈಗ ನಾವು ಇದನ್ನು 15 ನಿಮಿಷ ಬಿಡೋಣಂತೆ, ನೀರಾಫ್ಟರ್ ಶೋಧಿಸೋಣಂತೆ. ಅರ್ಧ ಗಂಟೆ ಆಯಿತು. ಸರ್, ಈಗ ಇದನ್ನು ನಿಧಾನದಾಗಿ ಶೋಧಿಸ್ಕೋಬೇಕು. ನೋಡಿ, ಈಗ ನಾವು ಆಫೀಸ್ಗೆ ಹೋಗ್ತೀವಲ್ಲ, ಇದನ್ನು ಈ ರೀತಿ ಮಾಡ್ಕೊಂಡು ತಗೊಂಡೋದ್ರೆ ಅವಕ್ಕ ಅದನ್ನು ಸಿಪ್ ಮಾಡ್ತಾ ಇದ್ರೆ ಒಂಥರ ಟೀ ಬದಲಿದ್ರೆ ಇರ್ತೈತೆ. ಆಮೇಲೆ ಪ್ರೋಬಯೋಟಿಕ್ಸು, ಇದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇದೆ, ಮಿನರಲ್ಸ್ ಇರ್ತೈತೆ, ಆಮೇಲೆ ಪ್ರೋಟೀನ್ ಇದೆ. ಎಷ್ಟು ಮಜಾ ಇದೆ. ನೋಡ್ರಿ, ಈಗ ನಾನು ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಕುಡಿತೀನಿ, ಯಾಕಂದ್ರೆ ಎಲ್ಲರೂ ಹಂಚ್ಕೊಳ್ಬೋದು. ಮೈ ಗಾಡ್, ಹೆಂಗಿದೆ ಅಂತಂದ್ರೆ ಅದೇನದು, ಮುಂದೆ ನಿಮಗೆ ಬಂಗಾರ ಇದೆ, ಗೋಲ್ಡ್. ಆ ಗೋಲ್ಡನ್ನ ಬೆಸ್ಟ್ ಆರ್ನಮೆಂಟ್ಸ್ ಏನಿರ್ತದೆ, ಆ ಒಂದು ಏನು ಜ್ಯುವೆಲ್ಸ್ ಕರೆಕ್ಟಾಗಿ ಅದು ಕ್ರಾಫ್ಟಿಂಗ್ ಮಾಡಲಿಲ್ಲ ಅಂದರೆ ಆ ಗೋಲ್ಡನ್ನ ಒಂದು ರುಚಿ, ಆಭರಣ ಬೇರೆಯವ್ರಿಗೆ ಹಾಕ್ಕೊಂಡಾಗ ಆಗಲೇ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ, ಅದ್ರ ಮಹತ್ವ. ಸೇಮ್ ಟೈಪ್ ಇದು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಇದು ಮಾಡಿದಾಗ ಎಷ್ಟು ಚೆನ್ನಾಗಿದೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಸೂಪರ್, ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.